ಕಲ್ಲಿದೆ, ಅಲ್ಲಿ ಪಾಯ ಇದೆ, ಅದಕ್ಕೇನಿಲ್ಲ ಅವರು ನನ್ನನ್ನು ಗಮನಿಸೂ ಇಲ್ಲ, ನನ್ನ ಕಡೆ ಮಾತಾಡಲ್ಲ. ಅಲ್ಲಿ ಕೆರೆ ಇದೆ ನಡೆಯತಡಿ ಹೋಗ್ಬಿಟ್ರು. ಅದರ ಬಗ್ಗೆ ನಾನು ಬೆಂಗಳೂರದ ಅಧಿವೇಶನ ಒಂದು ವರ್ಷ ಹಿಂದೆ ಅವ್ರ ಮೇಲೆ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ್ದೀನಿ ಅಧ್ಯಕ್ಷರೇ. ಹಕ್ಕುಚ್ಯುತಿ ಮನ್ನೆ ಆದ್ರೆ ಇನ್ನೂವರೆಗೆ ಅವ್ರ ಮೇಲೆ ಏನೂ ಆಕ್ಷನ್ ಆಗಿಲ್ಲ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ. ಹೇಗೆ ನಾವು ಬದುಕಬೇಕು, ಹೇಗೆ ನಾವು ಶಾಸಕರಾಗಿ ಕೆಲಸ ಮಾಡ್ಕೋಬೇಕು. ಒಂದು ವರ್ಷ ಆದ್ರೂ ಅಧಿಕಾರಿಗಳು ನಾವು ಏನಾದರೂ ಅಧಿಕಾರಿಗಳ ಮೇಲೆ ಒಂದು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷನ್ ಆಗಲಿಲ್ಲ ಅಂದ್ರೆ ಅವ್ರು ತಿಳ್ಕೊಂಡು ನಮ್ಮನ್ನು ಏನ್ ಮಾಡ್ಕೊಂಡ್ರು ಇವರು, ಯಾವ MLA ನಮ್ಮನ್ನು ಏನ್ ಮಾಡ್ರು. ಮಾನ್ಯ ಉಪಾಧ್ಯಕ್ಷರೇ, ಬಹಳ ಗಂಭೀರವಾದ ವಿಷಯ. ಒಬ್ಬ ಸದಸ್ಯರು, ಸೀನಿಯರ್ ಸದಸ್ಯರು, ಅವರು ಹೋಗಿ ಆಫೀಸರ್ಗೆ ಮಾತಾಡಕ್ ಹೋದ್ರ ಅವ್ರು ಲಕ್ಷ ಕೊಡ್ದಂಗ ಮುಂದೆ ಹೋಗ್ತಾರಂತಂದ್ರೆ ಅದ್ರ ಮೇಲೆ ಸಭಾಧ್ಯಕ್ಷರಿಗೆ ಅವ್ರು ಪತ್ರ ಕೊಟ್ಟರು ಕೂಡ ಅದ್ರ ಮೇಲೆ ಇನ್ನೂ ಆಕ್ಷನ್ ಆಗಿಲ್ಲ ಅಂತಂದ್ರೆ ಇದು ಬಹಳ ಅಂದ್ರೆ ಬಹಳ ಗಂಭೀರವಾದ ವಿಷಯ. ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕು. ಅದೇ ಹಕ್ಕುಚ್ಯುತಿ ಕೊಟ್ಟರು ಇನ್ನೂ ತನಕ ಅದು ಆಕ್ಷನ್ ಆಗಿಲ್ಲ ಅಂತಂದ್ರೆ ಅವ್ರು ಎಷ್ಟು ನೊಂದ್ಕೊಂಡಿರ್ಬೇಕು ಅಂತ ಅಧ್ಯಕ್ಷರೇ. ಅದಕ್ಕಾಗಿ ನಮ್ಮ ಭಾವನೆಗಳನ್ನ ನಮ್ದೇನು ಒಂದೇ ನಿಮಿಷ. ಈಗ ನಾನು ನೆನ್ನೆನೂ ಮಾತಾಡಬೇಕಾದ್ರೆ ನಾನು ಹೇಳಿದ್ದೀನಿ, ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಯಾವುದೇ ಕೆಲಸಕ್ಕೂ, ಟೆಂಡರ್ ಇಂದ ಹಿಡ್ಬೋದು ಎಲ್ಲ ಕೆಲಸಕ್ಕೂ, RDPR ಎಲ್ಲ ಇಲಾಖೆಯಲ್ಲೂ ಕೂಡ ಹೋದ ವರ್ಷ ಅನುಮೋದನೆ ಕೊಟ್ಟು ಟೆಂಡರ್ ಕರೀರಿ ಅಂತ ಹೇಳಿದ್ರು, ಆಗಿಲ್ಲ ಅಂತ ಹೇಳಿ ನಾನು ಹೇಳಿದ್ರೆ 10 ಕೋಟಿದು ಎಲ್ಲ ಕಡೆ ಅಧಿಕಾರಿ. ನೆನ್ನೆ ನಾನು ನಿಮ್ಗೆ ಹೇಳಿದೆ, ಇದು ಎಲ್ಲಪ್ಪ ಅವರು ರೈತರ ಆತ್ಮಹತ್ಯೆ ಆಯಿತು, ಹಾವು ಕಚ್ಚಿ ಸತ್ತಿದ್ದಾರೆ. ಆಮೇಲೆ ಇದು ಕಚ್ಚಿ ಸತ್ತಿದ್ದಾರೆ, ಬವಣೆಗೆ ಬಿದ್ದಿದೆ. ಅವರು ಅಧಿಕಾರಿ ಏನ್ ಶರ ಬರೆದಿದ್ದಾರೆ ಅಂದ್ರೆ ಇದು ಮಾರ್ಚ್ ಒಳಗಡೆ ಕೊಡ್ಬೇಕಾಯ್ತು. ಈಗ ಯಾರೋ ಫೆಬ್ರವರಿಯಲ್ಲಿ ಹಾವು ಕಚ್ತೈತೆ ಅಂತ ಇಟ್ಕೊಳ್ಳಿ. ಅವನು ಮಾರ್ಚಲ್ಲಿ ನಾನು ಕೊಡಕ್ಕೆ, ಅವ್ನು ಫೈಲ್ ಮೂವ್ ಮಾಡಕ್ಕೆ ಅಲ್ಲಿಗೆ ಈ ಸರ್ಕಾರದಲ್ಲಿ ಒಂದೊಂದು ಫೈಲ್ ಮೂವ್ ಮಾಡಬೇಕಾದ್ರೆ ವರ್ಷ ಗಟ್ಟಲೇಬೇಕು. ಅವನು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಮ್ಗೆ ಕೊಡಕ್ ಬರಲ್ಲ ಅಂತ ಬರೆದಿದ್ದಾರೆ. ಅಂದ್ರೆ ಅಧಿಕಾರಿಗಳು ಏನ್ ಈ ತರ ಫೈನಾನ್ಷಿಯಲ್ ಇಯರ್ ಮುಗ್ದೋಗ್ತತೆ ಅಂತ ಜ್ಞಾನ ಆದ್ರೂ ಬೇಕು, ಮಾಡಕ್ ಜ್ಞಾನ ಬೇಕು. ಮತ್ತೆ ಒಬ್ಬ ಒಮ್ಮೆಲೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಈ ಸರ್ಕಾರ ಏನಂತ ಹೇಳ್ಬೇಕು? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿದ್ರೆ ಏನಪ್ಪಾ ಅಷ್ಟು ದೊಡ್ಡ ಪದ ಯೂಸ್ ಮಾಡ್ತೀರಾ ಅಂತ. ಅದಕ್ಕಿಂತ ಕೆಟ್ಟ ಪದ ಹೇಳ್ಬೇಕು. ಇವತ್ತು ಎಲ್ಲ ಕಡೆ ಜಡ ಎದ್ದೋಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಆ ಪರಿಸ್ಥಿತಿಗೆ ಇವತ್ತು ಜಡ ಎದ್ದು ನಿಂತೋಗಿದೆ. ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆನೂ ನಾನು ಮಾತಾಡಿದ್ದೀನಿ. ಮೊನ್ನೆ ನಾನು ಫೋನ್ ಮಾಡಿದ್ದೆ, ಒಂದು 6 ಜನ ಸೆಕ್ರೆಟರಿಗಳು ಫೋನ್ ಮಾಡಿದ್ದೆ. ರಾಜು ಕಾಗೆ ಅವರೇ, 6 ಜನ ಸೆಕ್ರೆಟರಿಗೆ ಫೋನ್ ಮಾಡಿದ್ದೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಫೋನ್ ಮಾಡಿದ್ದೆ. ಏನಪ್ಪ ನೀವು ಏನೇನ್ ಪ್ರೋಗ್ರಾಮ್ ಮಾಡಿದ್ದೀರಾ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ 5 ಜನ ಸರ್ ನೋಡ್ಬಿಟ್ಟು ಓದ್ಬಿಟ್ಟು ಹೇಳ್ತೀರಿ ಸರ್ ಅಂತಾರೆ. ಅಂದ್ರೆ ಪ್ರೋಗ್ರಾಮ್ ಮಾಡೋದು ಅವ್ರ ತಲೆಯಲ್ಲೇ ಹೋಗಿರಲ್ವಾ ಅಂತ. ಯಾವ್ದಾವ್ದು ನಾನು ಕೇಳಿದ್ದು ಮೇಜರ್ ಪ್ರೋಗ್ರಾಮ್ಸ್, ದೊಡ್ಡ ಪ್ರೋಗ್ರಾಮ್ಸ್ ನಾನು ಕೇಳಿದ್ದು ಎಲ್ಲ 500 ಕೋಟಿ 600 ಕೋಟಿ, ಅದೂ ಇಲ್ಲ. ಅಂದ್ರೆ ಏನು ಜಾಲಿ ಮೂಡಲ್ಲಿ ಇದಾರ ಆಫೀಸರ್ಸ್ ಎಲ್ಲ IAS? ಇಲ್ಲಿ ಖಾಲಿ, ಅಲ್ಲಿ ಜಾಲಿ. ನನಗೆ ಅರ್ಥ ಆಗ್ತಾ ಇಲ್ಲ. ಈ ತರ ನಡ್ಕೊಂಡು ಹೋದ್ರೆ ಅದಕ್ಕೆ ನಾನು ಹೇಳಿದ್ದು, ನಾನು ಹೇಳಿದಾಗ ನೀವೆಲ್ಲ ಗಲಾಟೆ ಮಾಡ್ಬಿಟ್ರಿ. ಒಂದು ನಾಯಕತ್ವ ಬೇಕು, ನಾಯಕತ್ವ ಇದ್ರೆ ಎಲ್ಲ ನಡೀತದೆ. ಒಂದು ಮನೆಯಲ್ಲಿ ಯಜಮಾನ ಸರಿ ಇದ್ರೆ ಎಲ್ಲ ಆಟೋಮೆಟಿಕಲ್ ನಡೀತದೆ. ಇರಬೇಕು, ಒಂದೇ ನಿಮಿಷ, ತಾಯಿ ಆದ್ರೂ ಇರಬೇಕು, ತಾಯಿ ತಂದೆ ಎರಡೂ ಇಲ್ಲ ಅಂದ್ರೆ ಇವತ್ತು ಅವ್ರಿಗೆ ರೆವಿನ್ಯೂ ಸೆಕ್ರೆಟರಿ ರೆಸ್ಪಾಂಡೇ ಮಾಡಿಲ್ಲ, ಅಧಿಕಾರಿ ರೆಸ್ಪಾಂಡೇ ಮಾಡಿಲ್ಲ ಅಂತ ಹೇಳಿದ್ರೆ MLA ಏನ್ ಗೌರವ? ಅಶೋಕಣ್ಣ ಮಾತಾಡ್ತೇನೆ ಬಿಡ್ರಿ, ಮಾತಾಡ್ರಿ. ಇದು ನೀವು ನನ್ನ ಸಮಸ್ಯೆ ಹೇಳ್ಕೊತ ನೀವು ಯಾಕೆ ಅಂದ್ರೆ ಏನಾಗ್ತಿದೆ